ಶಾಸಕರಾಗಲಿಲ್ಲ, ಸಚಿವರಾಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ ಅಥವಾ ಯಾವುದೇ ಚುನಾಯಿತ ಪ್ರತಿನಿಧಿ ಆಗಲಿಲ್ಲ. ಆದರೆ ಇಷ್ಟೊಂದು ಜನರ ಪ್ರೀತಿ ಗಳಿಸಬೇಕು ಅಂದರೆ ಎಷ್ಟೊಂದು ತಾಳ್ಮೆ, ಎಷ್ಟೊಂದು ಮಮಕಾರ, ಎಷ್ಟೊಂದು ವಾತ್ಸಲ್ಯ ಬೇಕು ಅಂತ ಅನ್ಸುತ್ತಲ್ವ ಸರ್? ನಾನು ಹೇಳಿದೆ, ಕಾರಣ ಏನು ಗೊತ್ತಾ, ಆಕೆ ಒಂಥರ ಅಜಾತ ಶತ್ರು. ಇವತ್ತು 100 ಜನ 1000 ಜನ ಅಂತಲೇ ಹೇಳ್ಬೋದು, ಬೇಕಾದ್ರೆ ಲೆಕ್ಕ ಪಟ್ಟಿ ಕೊಟ್ಬಿಡ್ತೀನಿ ನಾನು. ಕಾಂಗ್ರೆಸ್ ಪಾರ್ಟಿನಲ್ಲಿ ಇರೋರ ಪಟ್ಟಿ, BJP ಪಾರ್ಟಿನಲ್ಲಿರೋರ ಪಟ್ಟಿ, JDS ಪಾರ್ಟಿನಲ್ಲಿರೋರ ಪಟ್ಟಿ ಕೊಡ್ತೀನಿ. ಇವಾಗ ಎಷ್ಟೋ ಜನ ಮಂತ್ರಿಗಳಾಗಿ ಹೋಗಿದ್ದಾರೆ, ಇನ್ನೆಷ್ಟೋ ಜನ ಮುಖ್ಯಮಂತ್ರಿಗಳಾಗೋ ಹಂತದಲ್ಲಿದ್ದಾರೆ, MLAಗಳಾಗಿದ್ದಾರೆ. ಅವರೆಲ್ಲರೂ ಒಂದಲ್ಲ ಒಂದು ದಿನ ಬಂದು ಗೌಡ್ರ ಮನೆ ಒಳಗಡೆ ಚೆನ್ನಮ್ಮನವ್ರ ಕೈಲಿ ತುತ್ತನ್ನ ಹಾಕಿಸ್ಕೊಂಡು ಹೋಗಿರೋರೆ. ಹಾಗಾಗಿ ಅವರೆಲ್ಲರೂ ಕೂಡ ಇವತ್ತಿಗೂ ಗೌಡ್ರನ್ನ ರಾಜಕೀಯವಾಗಿ ಟೀಕೆ ಮಾಡ್ಬೋದು, ಕುಮಾರಣ್ಣನ ರಾಜಕೀಯವಾಗಿ ಟೀಕೆ ಮಾಡ್ಬೋದು, ಚೆನ್ನಮ್ಮನವರು ಅಂದ ತಕ್ಷಣವೇ ನಮಸ್ಕಾರ ಬಹದು. ಅದು ಆಕೆಯ ಗುಣ. ಅದರಿಂದಲೇ ಅದು ಇವತ್ತು ಅದು ಸುಲಭ ಸಾಧ್ಯದ ಮಾತಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ಆ ಮಾತಾಯಿಗೆ ಎಂಥ ಗುಣ ಇತ್ತು ಅಂದರೆ ಕ್ಷಮಿಸುವ ಗುಣ ಇತ್ತು. ಆ್ಯಸಿಡ್ ಪ್ರಕರಣ ಕ್ಷಮಿಸ್ಬಿಟ್ರು. ಔದಾರ್ಯತೆ ಹೆಂಗರು. ನಿಮಗೂ ಕೂಡ ಈಗ ತಾಯಿಗೆ ಕಳ್ಕೊಂಡಷ್ಟೇ ನೋವು ಸಹಜವಾಗಿಯೇ ಇದೆ ಸರ್. ಅದಕ್ಕಿಂತ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ನಾನು ಹಾಗಾಗಿ ತುಂಬ ನೋವಿದೆ. ಆದರೆ ನಾನು ಆ ಕುಟುಂಬಕ್ಕೆ ನಾನೀಗ ಧೈರ್ಯ ಹೇಳಬೇಕು. ರೇವಣ್ಣ, ಕುಮಾರಣ್ಣ ಅವರೆಲ್ಲರೂ ಕೂಡ ನನಗೆ ಆತ್ಮೀಯರು. ನಾವೆಲ್ಲ ಒಂದು ಕುಟುಂಬದಲ್ಲಿ ಹೊಂದ್ಕೊಂಡೇ ಬಂದವರು. ಹಾಗಾಗಿ ಅವ್ರಿಗೆ ಧೈರ್ಯ ತುಂಬ್ಕೊಂಡು ಬರಬೇಕು ಅನ್ನೋ ಕೆಲಸಕ್ಕೆ ನಾವು ಬಂದಿದ್ದೀವಿ. ಇದು YS ದತ್ತ ಅವರ ಮಾತುಗಳು. ಚೆನ್ನಮ್ಮನವರ ಅಗಲಿಕೆ ನಾವು ಕೂಡ ತಾಯಿಯನ್ನೇ ಕಳ್ಕೊಂಡಷ್ಟು ನೋವಾಗಿದೆ. ಅವರ ನೆನಪುಗಳು ಸದಾಕಾಲ ನಮ್ಮನ್ನು ಕಾಡುತ್ತೆ ಅಂತಕ್ಕಂಥ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.